ಹಾಯ್ ವಿವರ್ಸ್, ಇವತ್ತು ನಾವು ಸುಟ್ಟ ಬದನೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಅಂತ ಬನ್ನಿ. ಮೊದಲಿಗೆ ಬದನೆಕಾಯಿನ ಹೀಗೆ 2 ಪೀಸ್ ಮಾಡಿಕೊಂಡು ಮಧ್ಯದಲ್ಲಿ ಏನಾದರೂ ಹುಳ ಏನಾದರೂ ಇದೆಯಾ ಅಂತ ನೋಡ್ಕೋಬೇಕು. ನೋಡ್ಕೊಂಡಿದ್ದಾದಮೇಲೆ ಹೀಗೆ ಒಲೆಯಲ್ಲಿ ಸುಡೋದಕ್ಕೆ ಇಡಬೇಕಾಗುತ್ತೆ. ಹಾಗೆ ಇದನ್ನು ಸ್ಟವ್ ಮೇಲೆ ಕೂಡ ಹೀಗೆ ಸುಟ್ಕೋಬೋದು. ಅಲ್ಲೂ ಕೂಡ ಹೀಗೆ 2 ಭಾಗ ಮಾಡಿಕೊಂಡು ಸುಡೋದಕ್ಕೆ ಇಡಬೇಕಾಗುತ್ತೆ. ಇದು ಸ್ಟವ್ ಮೇಲೆಗಿಂತ ಒಲೆ ಮೇಲೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಒಲೆ ಮೇಲೆ ಸುಟ್ಕೊಂಡು ಮಾಡ್ತಾಯಿದ್ವಿ. ಹೀಗೆ ಚೆನ್ನಾಗಿ ಸುಟ್ಕೊಬೇಕು. ಸುಟ್ಕೊಂಡಿದ್ದಾದಮೇಲೆ ಅದರ ಮೇಲಿನ ಸಿಪ್ಪೆ ಸುಟ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಬಿಡ್ಸೋದಕ್ಕೆ ಬರುತ್ತೆ. ಅದನ್ನು ಆದಮೇಲೆ ಮೆಣಸಿನ್ಕಾಯಿನ ಹುರ್ಕೊಬೇಕಾಗುತ್ತೆ. ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಅದನ್ನು ಹುರ್ಕೊಂಡಿದ್ದಾದಮೇಲೆ ಕರಿಬೇವನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕಾಗುತ್ತೆ. ಹುರ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಸಣ್ಣಗೆ ಪುಡಿ ಮಾಡ್ಕೊಬೇಕಾಗುತ್ತೆ. ಕೈಯಿಂದ ಪುಡಿ ಮಾಡ್ಕೊಬೇಕಾಗುತ್ತೆ. ಹೀಗೆ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಪುಡಿ ಮಾಡ್ಕೊಂಡಿದ್ದಾದಮೇಲೆ ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ಬದನೆಕಾಯಿನ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಬೇಕು. ಆಮೇಲೆ ಒಂದು 4 ಗೆಡ್ಡೆಯಷ್ಟು ಈರುಳ್ಳಿನ ಹಚ್ಕೊಂಡಿರುವಂಥ ಈರುಳ್ಳಿನ ಅದರೊಳಗೆ ಹಾಕಬೇಕಾಗುತ್ತೆ. ನಂತರ ಕೊಬ್ಬರಿ ಹಾಕ್ಕೋಬೇಕಾಗುತ್ತೆ. ಹಾಗೆ ಪುಡಿ ಮಾಡಿಕೊಂಡು ಇಟ್ಕೊಂಡಂತಹ ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಎಲ್ಲದನ್ನು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹೀಗೆ ಕಾಣುತ್ತೆ. ಇದಕ್ಕೆ ಈ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ಮನೆಯಲ್ಲಿ ರೊಟ್ಟಿನ ಮಾಡಿದರು. ಇದು ಬೆರಕೆ ರೊಟ್ಟಿಗೆ ಹೆಂಗೆ ಅಂದರೆ ಇದಕ್ಕೆ ರಾಗಿ, ಗೋಧಿ, ಅಕ್ಕಿ ಇಲ್ಲ ಅಕ್ಕಿ ಹಿಟ್ಟು ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಿದರು. ಅದನ್ನು ಕೂಡ ಒಲೆ ಮೇಲೇ ಮಾಡಿದರು. ನೋಡಿ ಹೀಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೊಟ್ಟಿನೇ ಸೂಪರಾಗಿರುತ್ತೆ. ನೋಡಿ ಹೀಗೆ ನಮ್ಮ ಬದನೆಕಾಯಿ ಪಲ್ಯ ಹಾಗೆ ರೊಟ್ಟಿ ರೆಡಿಯಾಗಿರುತ್ತೆ. ಇದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬ ಸೂಪರಾಗಿರುತ್ತೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.